ವಿಡಿಯೋ ಸ್ಟಾರ್ಟಿಂಗಲ್ಲಿ ಬಂತಲ್ಲ ಪ್ಯಾರಲ್ಯಾಕ್ಸ್ ಎಫೆಕ್ಟ್ ಇರುವಂಥ ವಿಡಿಯೋ, ಈ ಥರ ವಿಡಿಯೋನ ನೀವು ನಿಮ್ಮ ಮೊಬೈಲ್ನಲ್ಲಿ ತುಂಬಾ ಈಸಿಯಾಗಿ ಆವೃತ್ತಿ ಮಾಡ್ಕೋಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೋಣ. ಈ ಥರ ಎಫೆಕ್ಟ್ನ ತುಂಬ ಫಿಲಮ್ಗಳಲ್ಲಿ ಟೀಸರ್ಗಳಲ್ಲಿ ಯೂಸ್ ಮಾಡ್ಕೊತಾರೆ. ಟ್ರೈಲರ್ ಬರೋಕ್ಕಿಂತ ಮುಂಚೆ ಟೀಸರ್ ಅಂತ ಬರುತ್ತಲ್ಲ, ಅಲ್ಲೆಲ್ಲ ಇಂಥ ಎಫೆಕ್ಟ್ನೇ ಜಾಸ್ತಿ ಯೂಸ್ ಮಾಡ್ಕೊಳ್ಳೋ. ಸೊ ಈ ಎಫೆಕ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಬ್ಯಾಕ್ಗ್ರೌಂಡೇ ಬೇರೆ ಥರ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಫೋರ್ಗ್ರೌಂಡೇ ಬೇರೆ ಥರ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಈ ವಿಡಿಯೋದಲ್ಲಿ ನೋಡಿ ದರ್ಶನ್ ಅವರು ಫೋಟೋ ಬಂದು ಝೂಮ್ ಆಗ್ತಾ ಇದೆ, ಇಂದ ಬ್ಯಾಕ್ಗ್ರೌಂಡ್ ಫೋಟೋ ಬಂದು ಝೂಮ್ ಔಟ್ ಆಗ್ತಾ ಇದೆ. ಸೊ ನೋಡೋಕೆ ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ಡಿಫ್ರೆಂಟ್ ಮೆಥಡಲ್ಲಿ ನಾವು ಮಾಡ್ಕೊಬಹುದು ಅದನ್ನು. ಈ ಥರ ಎಫೆಕ್ಟ್ ಮಾಡೋಕ್ಕೆ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು, ಮತ್ತು ಬ್ಯಾಕ್ಗ್ರೌಂಡ್ ಫೋಟೋದು ಬ್ಯಾಕ್ಗ್ರೌಂಡ್ ತೆಗಿಯೋಕೆ ಅದೊಂದು ಅಪ್ಲಿಕೇಶನ್ ಬೇಕು. ನಾನು ಇಲ್ಲಿ ಪಿಕ್ಸಾರ್ಟ್ ಅಪ್ಲಿಕೇಶನ್ ಹೇಳ್ಕೊಡ್ತಿದ್ದೀನಿ. ನೀವು ಪಿಕ್ಸಾರ್ಟು, ಬ್ಯಾಕ್ಗ್ರೌಂಡ್ ಇರೇಸರು ಅಥವಾ ಒಂದು remove.bg ಅಂತ ವೆಬ್ಸೈಟ್ ಇದೆ. ಸೊ ನೀವು ಯಾವ್ದಾದ್ರು ಯೂಸ್ ಮಾಡ್ಕೊಬೋದು ಫೋಟೋ ಬ್ಯಾಕ್ಗ್ರೌಂಡ್ ತೆಗಿಯೋಕ್ಕೆ. ಸೊ ಬನ್ನಿ ಟ್ಯೂಟೋರಿಯಲ್ ನೋಡೋಣ. ಫಸ್ಟ್ ಪಿಕ್ಸಾರ್ಟ್ ಅಪ್ಲಿಕೇಶನ್ ಯಾವ ರೀತಿ ಬ್ಯಾಕ್ಗ್ರೌಂಡ್ ತೆಗೆಯೋದು ಅಂತ, ಮತ್ತು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಯಾವ ರೀತಿ ಥರ ಎಫೆಕ್ಟ್ ಮಾಡೋದು ಅಂತ ವಿಡಿಯೋ ಕೊನೆ ತನಕ ನೋಡಿ. ಒಳ್ಳೊಳ್ಳೆ ಟಿಪ್ಸು ಟ್ರಿಕ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಪಿಕ್ಸಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಆಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ನೀವು ಯಾವ ಫೋಟೋದು ಬ್ಯಾಕ್ಗ್ರೌಂಡ್ ತೆಗಿಬೇಕು ಅನ್ಕೊಂತೀರೋ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ದರ್ಶನ್ ಅವ್ರ ಫೋಟೋ ತೊಗೊಂಡಿದ್ದೀನಿ. ಇವಾಗ ನಾನು ಇವ್ರದ್ದು ಬ್ಯಾಕ್ಗ್ರೌಂಡ್ ತೆಗಿಬೇಕು. ಸೊ ಈ ಬ್ಯಾಕ್ಗ್ರೌಂಡ್ ಯಾವ ರೀತಿ ತೆಗೆಯೋದು ಅಂತಂದರೆ, ಕಟ್ಔಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಪೋರ್ಟ್ರೇಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ದರ್ಶನ್ ಅವ್ರು ಮಾತ್ರ ರೆಡ್ ಕಲರ್ ಸೆಲೆಕ್ಟ್ ಆಗಿದ್ದಾರೆ, ಮಿಕ್ಕಿದೇನೋ ಸೆಲೆಕ್ಟ್ ಆಗಿಲ್ಲ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಕೊಳ್ಳಿ, ಕರೆಕ್ಟಾಗಿ ದರ್ಶನ್ ಅವರೆಲ್ಲ ಕಂಪ್ಲೀಟಾಗಿ ರೆಡ್ ಕಲರ್ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ನೀವು ಯಾರ್ದು ಬ್ಯಾಕ್ಗ್ರೌಂಡ್ ತೆಗಿಬೇಕು ಅನ್ಕೊಂತೀರೋ ಅದು ಫುಲ್ ರೆಡ್ ಕಲರ್ ಸೆಲೆಕ್ಟ್ ಆಗಿದೆಯಾ ಅಂತ ನೋಡಿ. ಇಲ್ಲಿ ಕೆಳಗಡೆ ಕಾಲ ಹತ್ರ ಎಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಆಗಿಲ್ಲ ಇನ್ನು. ಸೊ ಅವಾಗ ಏನು ಮಾಡಿ ಅಂತಂದರೆ, ಬ್ರಷ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲೀನಾಗಿ ಡ್ರಾ ಮಾಡಿ. ಎಲ್ಲೆಲ್ಲಿ ಸೆಲೆಕ್ಟ್ ಆಗಿಲ್ಲ ಆ ಜಾಗದಲ್ಲಿ ಈ ರೆಡ್ ಕಲರ್ ಇರೋದು ಮಾತ್ರ ಇರುತ್ತೆ ನಮಗೆ, ಅದಕ್ಕೋಸ್ಕರ ಕ್ಲೀನಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ಅಕ್ಯುರೇಟಾಗಿ ಬೇಕು ಅಂತೇನಿಲ್ಲ, ಒಟ್ಟಿನಲ್ಲಿ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕಷ್ಟೇ. ಓಕೆ, ನೆಲ್ಲ ಕರೆಕ್ಟಾಗಿ ಬಂದಿದೆ, ಬಟ್ ಅಲ್ಲಿ ಸೂಟ್ ಕೇಸ್ ಸೆಲೆಕ್ಟ್ ಆಗಿಲ್ಲ. ಸೊ ತಿರ್ಗಾ ಸೂಟ್ ಕೇಸ್ನು ಕ್ಲೀನಾಗಿ ಡ್ರಾ ಮಾಡ್ಕೊಂಬೋಣ. ಸೊ ಎಕ್ಸ್ಟ್ರಾ ಆಯಿತು ಅಂತಂದರೆ ರಬ್ಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇರೇಸ್ ಮಾಡ್ಬೋದು. ಸೊ ಎರಡು ಬೆರಳಲ್ಲೂ ಝೂಮ್ ಇನ್ ಝೂಮ್ ಔಟ್ ಮಾಡಿ ನೋಡಿ ಕರೆಕ್ಟಾಗಿ ಆಗಿದೆ ಅಂತ. ಸೊ ನೋಡಿ ಇವಾಗೆಲ್ಲ ಓಕೆ ಆಗಿದೆ. ನೆಕ್ಸ್ಟು ಈ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಬ್ಯಾಕ್ಗ್ರೌಂಡ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ನೆಕ್ಸ್ಟು ಈ ರೈಟ್ ಸೈಡ್ಗೆ ಯಾರೋ ಮಾರ್ಕ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಸೇವ್ ಆಗುತ್ತೆ ಬ್ಯಾಕ್ಗ್ರೌಂಡ್ ತೆಗೆದಿರೋದು. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ, ನೆಕ್ಸ್ಟ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ 16:9 ಆಸ್ಪೆಕ್ಟ್ ರೇಷಿಯೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಫೋಟೋ ಎಲ್ಲಿರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇದು ನಾನು ಬ್ಯಾಕ್ಗ್ರೌಂಡ್ ಫೋಟೋ ತೊಗೊಂಡಿದ್ದೀನಿ, ಸಿಟಿ ಫೋಟೋ. ಈ ಫೋಟೋ ನಾನು ಪಿಕ್ಸಾಬೆ ಅನ್ನೋ ವೆಬ್ಸೈಟಲ್ಲಿ ಡೌನ್ ಮಾಡ್ಕೊಂಡಿರೋದು. ನಿಮ್ಗೆ ಆ ವೆಬ್ಸೈಟಲ್ಲಿ ಫೋಟೋನ ಡೌನ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಕಾಪಿರೈಟ್ ಕ್ಲೇಮ್ ಆಗಲ್ಲ. ಮತ್ತು ನಿಮಗೆ ಫುಲ್ HD ಫೋಟೋಸು, ಹೈ ರೆಸಲ್ಯೂಷನ್ ಫೋಟೋಸ್ ಎಲ್ಲ ಸಿಗುತ್ತೆ ನಿಮಗೆ ಆ ವೆಬ್ಸೈಟಲ್ಲಿ. ಆ ವೆಬ್ಸೈಟ್ ಲಿಂಕು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟು ನೀವು ಪ್ಯಾರಲ್ಯಾಕ್ಸ್ ಎಫೆಕ್ಟ್ ಇರುವಂಥ ವೀಡಿಯೋ ಮಾಡ್ತಿರಲ್ಲ, ಅದು ಎಷ್ಟು ಸೆಕೆಂಡ್ ಬೇಕು ಅಂತ ನೋಡ್ಕೊಳ್ಳಿ. ನನಗೆ 3 ಸೆಕೆಂಡ್ ಸಾಕು. ಸೊ ನಿಮಗೆ ಎಷ್ಟು ಸೆಕೆಂಡ್ ಬೇಕು ಆ ಸೆಕೆಂಡ್ ನಾನು ನೋಡ್ಕೊಳ್ಳಿ. ಸೊ ಎಷ್ಟು ಸೆಕೆಂಡ್ ಬೇಕು ಆ ಸೆಕೆಂಡ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತಂದರೆ, ಈ ಮೇಲ್ಗಡೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ನಿಮಗೆ 3 ಡಾಟ್ ಕಾಣ್ತಿರುತ್ತಲ್ಲ, 3 ಡಾಟ್ನ ಇಟ್ಕೊಳ್ಳಿ. ಅವಾಗ ನಿಮಗೆ ಡ್ಯೂರೇಷನ್ ಅಂತ ತೋರಿಸುತ್ತೆ. ಎಷ್ಟು ಸೆಕೆಂಡ್ ಬೇಕು ಅನ್ನೋದಲ್ಲಿ ಸೆಟ್ ಮಾಡ್ಕೊಳ್ಳಿ. ನನಗೆ 3 ಸೆಕೆಂಡ್ ಸಾಕು. ಸೊ 3 ಸೆಕೆಂಡ್ ಮೇಲೆ ನಿಲ್ಲಿಸ್ಕೊಂಡಿದೆ. ಓಕೆ, ನಮಗೆ ಇವಾಗ 3 ಸೆಕೆಂಡ್ ಫೋಟೋ ಇದೆ. ಸೊ ಈ 3 ಸೆಕೆಂಡ್ಗೆ ನಮಗೆ ಪ್ಯಾರಲ್ಯಾಕ್ಸ್ ಎಫೆಕ್ಟ್ ಇರುವಂಥ ವೀಡಿಯೋ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್, ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ. ಇಂಪಾರ್ಟೆಂಟ್ ಸ್ಟೆಪ್ ಇದು, ಈ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಸ್ಟಾರ್ಟ್ ಪೊಸಿಷನ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಪೊಸಿಷನ್ ಅಂತಂದರೆ ಈ ಫೋಟೋ ಯಾವ ಜಾಗದಿಂದ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಈ ಸ್ಕ್ರೀನ್ ಮಧ್ಯದಲ್ಲಿ ನಿಮ್ಮ 2 ಬೆರಳು ಇಟ್ಕೊಂಡು ಕರೆಕ್ಟಾಗಿ ನಿಲ್ಲಿಸ್ಕೊಳ್ಳಿ, ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ. ಸೊ ನಂಗೆ ಇಲ್ಲಿಂದ ಈ ಫೋಟೋ ಸ್ಟಾರ್ಟ್ ಆಗಬೇಕು ಅಂತ. ಸೊ ಇದನ್ನು ಝೂಮ್ ಇನ್ ಆಗಿರಲಿ ಇದು. ಓಕೆ, ನೆಕ್ಸ್ಟ್ ನಿಮಗೆ ಇಲ್ಲಿ ಎಂಡ್ ಪೊಸಿಷನ್ ಅಂತಿರುತ್ತೆ, ಎಂಡ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಂಡ್, ಈ ಫೋಟೋ ಸ್ಟಾರ್ಟ್ ಈ ಝೂಮ್ ಇನ್ನಿಂದ ಆಗಿರುತ್ತೆ, ಎಂಡ್ ಬಂದು ಎಲ್ಲಿ ತನಕ ಆಗಬೇಕು ಅಂತ ಕೇಳುತ್ತೆ. ಸೊ ನಿಮಗೆ ಫುಲ್ ಎಲ್ಲ ಕಾಣಿಸ್ಲಿ ವೈಡಾಗೆಲ್ಲ. ಸೊ ಇದನ್ನು ಝೂಮ್ ಔಟ್ ಮಾಡಿಬಿಡಿ, ಕ್ಲೀನಾಗಿ ಇಷ್ಟಿರಲಿ, ಫುಲ್ ಕಾಣಬೇಕಿದು. ಓಕೆ, ಸೊ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಸ್ಟಾರ್ಟ್ ಪೊಸಿಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲಿಂದ ಎಂಡಿಂಗಿಗೆ ನಮಗೆ ಫುಲ್ ಎಲ್ಲನೂ ತೋರಿಸುತ್ತೆ. ಸೊ ಈ ಥರ ನೀವು ಸೆಟ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟು ನಿಮ್ಮ ಟೈಮ್ಲೈನ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ಗ್ರೌಂಡ್ ತೆಗೆದಿರುವಂಥ ಫೋಟೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಬರುತ್ತೆ. ಓಕೆ, ನೋಡಿ ಫೋಟೋ ಬಂದಿದೆ ಇವಾಗ. ಸೊ ನೆಕ್ಸ್ಟು ಈ ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಈ ಫೋಟೋ ನಮಗೆ ಅಂತ. ಸೊ ನನಗೆ ಸ್ವಲ್ಪ ಇದು ಝೂಮ್ ಔಟ್ ಆಗೇ ಇರಲಿ, ಸೈಜ್ ಕಮ್ಮಿನೇ ಇರಲಿ ಇದು ಯಾವಾಗಲೂ. ಸೊ 2 ಆರೋ ಮಾರ್ಕ್ ಇಟ್ಕೊಂಡು ಸ್ವಲ್ಪ ಕಮ್ಮಿನೇ ಮಾಡಿರಿ, ಜಾಸ್ತಿ ಸ್ಕೇಲ್ ಮಾಡೋಕೆ ಹೋಗ್ಬಿಡಿ, ಸ್ಟಾರ್ಟಿಂಗಲ್ಲಿ ಕಮ್ಮಿನೇ ಇರಲಿ. ಓಕೆ, ಸೊ ಇಷ್ಟಿರಲಿ, ಮಾಡೋದು ಜಾಸ್ತಿ ಆಯಿತು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್, ಸ್ವಲ್ಪ ಈ ಟೈಮ್ಲೈನ ಜಾಸ್ತಿ ಮಾಡ್ಕೊಂಬಿಡೋಣ ಸಡೀರಿ. ಓಕೆ, ಸೊ ನೆಕ್ಸ್ಟು ಈ ಲಾಕ್ ಥರ ಕಾಣ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ಟೈಮ್ಲೈನ ಎಂಡಿಂಗ್ ತಗೊಬನ್ನಿ ಈ ಥರ. ಓಕೆ, ಸೊ ನೆಕ್ಸ್ಟು ಫೋಟೋನ ಸ್ವಲ್ಪ ಸ್ಕೇಲ್ ಜಾಸ್ತಿ ಮಾಡೋಣ, ಅಂದರೆ ಝೂಮ್ ಮಾಡ್ಕೊಂಬೋಣ ಈ ಥರ. ಸೊ ನಿಮ್ಗೆ ಎಷ್ಟು ಸೈಜ್ ಬೇಕಷ್ಟು ಮಾಡ್ಕೊಳ್ಳಿ ಫೋಟೋನ. ತೀರಾ ಬೇಕಾ, ಕಮ್ಮಿ ಬೇಕಾ, ನಿಮಗೆ ಓವರಾಗಿ ಜಾಸ್ತಿ ಝೂಮ್ ಇನ್ ಝೂಮ್ ಔಟ್ ಆಗೋದು ಬೇಡ, ನಮಗೆ ಸಿಂಪಲಾಗಿ ಆಗಿದ್ರೆ ಸಾಕು ಅಂತಂದರೆ ನೀವು ಕಮ್ಮಿನೇ ಮಾಡ್ಕೊಬೋದು. ಇಲ್ಲ ನಮಗೆ ಚೆನ್ನಾಗಿ ಕಾಣ್ತಾ ಇರಬೇಕು ದೊಡ್ಡದಾಗೇನೆ ಅಂತಂದರೆ ಫೋಟೋನ ಸ್ವಲ್ಪ ಸ್ಕೇಲ್ ಮಾಡ್ಕೊಂಡು ನಿಲ್ಲಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ನಿಮಗೆ ಈ ಥರ ರೆಡ್ ಕಲರ್ದೊಂದು ಡಾಟ್ ಬರಬೇಕು, ಆವಾಗ ನಿಮಗೆ ಫೋಟೋ ಆ್ಯನಿಮೇಷನ್ ಆಗ್ತಾಯಿದೆ ಅಂತ ಅರ್ಥ, ಅಂದರೆ ಚಿಕ್ಕದಾಗಿರೋ ಫೋಟೋ ದೊಡ್ಡದಾಗಿ ಆಗ್ತಾಯಿದೆ ಅಂತ ಅರ್ಥ. ನೆಕ್ಸ್ಟ್ ಈ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ.
ನೋಡಿ ಫೋಟೋ ಝೂಮ್ ಆಗ್ತಾ ಇದೆ, ಅಂದರೆ ದರ್ಶನ್ ಅವ್ರ ಫೋಟೋ ಝೂಮ್ ಆಗ್ತಿದೆ, ಹಿಂದೆ ಫೋಟೋ ಝೂಮ್ ಔಟ್ ಆಗ್ತಾ ಇದೆ. ಆವಾಗ ನಮಗೆ ಪ್ಯಾರಲ್ಯಾಕ್ಸ್ ಎಫೆಕ್ಟು ಕಾಣುತ್ತೆ ನೋಡಿ. ಒಂಥರ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು, ನೀವು ಪ್ಯಾರಲ್ಯಾಕ್ಸ್ ಎಫೆಕ್ಟ್ನ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನೀವು ವೀಡಿಯೋನ ಸೇವ್ ಮಾಡ್ಕೊಬೇಕು ಅಂತಂದರೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ರೆಸಲ್ಯೂಷನ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು HD 720p ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, 30 frames per second ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋ ಸೇವ್ ಆಗುತ್ತೆ. ಇಷ್ಟು ಮಾಡ್ಕೊಂಡ್ರೆ ಸಾಕು, ನೀವು ಪ್ಯಾರಲ್ಯಾಕ್ಸ್ ಎಫೆಕ್ಟ್ ಇರುವಂಥ ವೀಡಿಯೋನ ಮಾಡ್ಕೊಬೋದು. ಸೊ ತುಂಬ ಟೀಸರ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಬರೀ ಕೈ ಮಾತ್ರ ತೋರಿಸ್ತಾರೆ. ಈಗ ಯಜಮಾನ ಫಿಲಮ್ ಬಂತು ನೋಡಿ, ಅದರಲ್ಲೂ ಅಷ್ಟೇ ಬರೀ ತೋಳು ಮಾತ್ರ ಹಿಂಗೆ ತೋರಿಸ್ತಾರೆ. ತೋಳು ಹಿಂಗೆ ಕ್ಯಾಮ್ರಾ ಹಿಂಗೆ ಅಂದರೆ ತೋಳು ಹಿಂಗೆ ಮೂವ್ಮೆಂಟ್ ಆಗ್ತಾ ಇರೋ ಥರ, ಹಿಂಗಡೆ ಬ್ಯಾಕ್ಗ್ರೌಂಡ್ ಬಂದು ಕೆಳಗಡೆ ಆಗ್ತಾ ಇರೋ ಥರ. ಸೊ ಅದೊಂಥರ ಎಫೆಕ್ಟ್ ಕೊಡುತ್ತೆ. ಹಂಗೆ ಬೇರೆ ಬೇರೆ ರೀತಿ ಟೈಪ್ಸ್ ಇದೆ ನಿಮಗೆ ಪ್ಯಾರಲ್ಯಾಕ್ಸ್ ಎಫೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಇಲ್ಲಿ ಬಂದು ಬೇಸಿಕ್ ಸ್ಟೆಪ್ ಹೇಳ್ಕೊಡಿದ್ದೀನಿ ಅಷ್ಟು. ಹಿಂಗೆ ಮಾಡ್ಕೊಬೇಕು ಅಂತ. ಅದ್ಬಿಟ್ಟು ಲೆಫ್ಟಿಂದ ರೈಟ್ ಆಗಬೇಕಾ, ರೈಟಿಂದ ಲೆಫ್ಟ್, ಡೌನಿಂದ ಅಪ್ಪ. ಸೊ ನೀವು ಬೇರೆ ಬೇರೆ ರೀತಿ ಕ್ರಿಯೇಟಿವ್ ಆಗಿ ಥಿಂಕಿಂಗ್ ಮಾಡಿ ಕ್ರಿಯೇಟಿವ್ ಆಗಿರುವಂಥ ಪ್ಯಾರಲ್ಯಾಕ್ಸ್ ಎಫೆಕ್ಟ್ನ ಮಾಡ್ಕೊಳ್ಳಿ. ಮತ್ತು ತುಂಬ ಜನ ಡೌಟ್ ಕೇಳ್ತಾ ಇರ್ಬೋದು, ಈಗ ನಮ್ಮ ಫೋಟೋಗೆ ಈ ಥರ ಮಾಡ್ಕೊಳ್ಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ಗೆ ಈಗ ಮಡಿಕೇರಿಗೆ ಹೋಗ್ಬಿಟ್ಟು ನೇಚರ್ ಮುಂದೆ ಒಂದು ಫೋಟೋ ಹೊಡ್ಸ್ಕೊಂಡು ಬಂದಿರ್ತೀವಿ, ಅಲ್ಲಿಗೆ ಇದ್ರೆ ಎಫೆಕ್ಟ್ ಹಾಕೋಕ್ಕಾಗಲ್ವ ಅಂತ ನೀವು ಕೇಳ್ಬೋದು. ಆಗ್ಬೋದು. ಸೊ ನೀವಿರುವಂಥ ಫೋಟೋದಲ್ಲಿ ಫಸ್ಟು ನಿಮ್ಮನ್ನು ನೀವು ಇರೇಸ್ ಮಾಡ್ಕೊಬೇಕು. ನಿಮಗೆ ರೀಟಚ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅಥವಾ ಪಿಕ್ಸಾರ್ಟಲ್ಲೇ ಕ್ರಾಪಿಂಗ್ ಅಲ್ಲ, ಅದು ಕ್ಲೋನಿಂಗ್ ಅಂತ ಒಂದು ಟೂಲ್ ಇದೆ. ಕ್ಲೋನಿಂಗ್ ಮುಖಾಂತರ ನೀವಿರೋ ಜಾಗನ ಮಾತ್ರ ಇರೇಸ್ ಮಾಡ್ಕೊಂಬಿಟ್ಟು ಅದನ್ನು ಬ್ಯಾಕ್ಗ್ರೌಂಡ್ ಆಗಿ ನೀವು ಮಾಡ್ಕೊಂಬಿಟ್ಟು, ಮತ್ತು ನೀವು ಆ ಫೋಟೋದಲ್ಲಿ ನಿಮ್ಮನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು, ಅಂದರೆ ಬ್ಯಾಕ್ಗ್ರೌಂಡ್ ಇರೇಸ್ ಮಾಡ್ಬಿಟ್ಟು ನಿಮ್ಮನ್ನು ಎರಡನ್ನೂ ಈಗ ವೀಡಿಯೋ ಹೇಳ್ಕೊಂಡು ಆ ಥರ ಮಾಡ್ಕೊಂಡ್ರೆ ನಿಮ್ಮ ಫೋಟೋಗೂ ನೀವು ಈ ಥರ ಪ್ಯಾರಲ್ಯಾಕ್ಸ್ ಎಫೆಕ್ಟ್ನ ಹಾಕೊಬೋದು. ಇನ್ನು ಬೇರೆ ಬೇರೆ ರೀತಿಯೆಲ್ಲ ನೀವು ಮಾಡ್ಕೊಬೋದು. ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಡೌಟ್ ಬಂತು ಅಂದರೆ ಕಮೆಂಟ್ ಮಾಡಿ, ಒಟ್ಟಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಾನು ಚೇತನ್, ಮತ್ತೊಮ್ಮೆ ಸಿಗೋಣ.